ಕೆಂಪಿ, ಏ ಕೆಂಪಿ, ಕೆಂಪಿ. ಏನು ಅಷ್ಟೊರಗೆ ಏನು ನಿನ್ನ ಹೆಂಡ್ತಿನ ಕರೆದಂಗೆ ಕೆಂಪಿ ಕೆಂಪಿ ಅಂತ ಕರಿತಾ ಇದೀಯ? ಏನು ಹೇಳು? ಅಲ್ಲ, ನನ್ನ ಮಾತ್ರ ಬಟ್ಟೆ ತೊಳೆದಂಗೆ ಹಂಗೆ ಇಕ್ಕಿದೆಯಲ್ಲ, ಒಗಿಬೇಕಂಬದು ಗೊತ್ತಾಗಲ್ವೇ? ಹಾಂ, ನನ್ನ ಮಾತ್ರ ಹಂಗೆ ಇಕ್ಕಿದೀಯಾ? ಎಲ್ಲರವನು ಒಗ್ದು ಹಾಕಿದೀಯಾ? ನನ್ನವ ಯಾಕೆ ಹಂಗೆ ಇಕ್ಕಿದೀಯಾ? ನೀನು ಬೋಲಿದ್ದು ಮಾಡ್ತಾ ಇದೀಯಾ? ನೀನು ಭಾಳ ಹೊರಗಾಡ್ತಾ ಇದೀಯ ನೋಡು. ಹೇಳ್ದಂಗೆ ಕೇಳ್ಕೊಂಡಿರೋದಾದ್ರೆ ಇರು, ಇಲ್ಲಾಂದ್ರೆ ಹೋಗ್ತಾ ಇರು. ಎಲ್ಲರೂ ಹೋಗ್ತಾರೆ ಹೇಳು. ಆಳೆನೆ ಅವಕ್ಕೈನ ಗಲಾಟೆ ಮಾಡಿ ಕಳಿಸಿದ್ಯಾ? ಇನ್ನು ನಾನು ಹೋದ್ರೆ ಅಷ್ಟೇ ನಿನಗೆ. ಮುದ್ದೆ ಮಾಡೋರು ಯಾರು ಮಾಡ್ತಾರೆ? ಅವಕ್ಕೈನೂ ಗಲಾಟೆ ಮಾಡಿ ಅದೇ ಕಳಿಸಿದ್ಯಾ ತವ್ರ ಮನೆ. ಇನ್ಯಾರು ಇರಲ್ಲ ನೀನು ಮುದ್ದೆ ಮಾಡೋರು. ಎಲ್ಲಾರನ್ನೂ ಬರೀ ಕಳ್ಸೋದ್ರಾಗೆ ಬಂದೆ ನಾನು. ನೀನು ಭಾಳ ಆಡ್ತಾ ಇದೆಯಾ ನೋಡು. ಒಳ್ಳೆ ಮಾತನಾಗ ಹೇಳ್ತಾ ಇದ್ನಿ, ಸುಮ್ಮನೆ ಕೇಳು. ಒಳ್ಳೆ ಮಾತಲ್ಲಿ ನಾನು ಹೇಳ್ದಂಗೆ ನೀನು ಕೇಳ್ಕೊಂಡ್ರೆ ಒಂದು ಹೋಯ್ತು. ಇಲ್ಲ ಅಂದರೆ ನೀನು ಇಲ್ಲಿಂದ ಹೋಗ್ತಾ ಇರ್ತೀಯ ಅವಳು ಹೋದಂಗೆ ತವ್ರ ಮನೆಗೆ. ನಾನು ಯಾಕೆ ಹೋಗೋಣ? ನೀನು ಹೇಳಿದ್ರೇನು ಹೋಗಲ್ಲ ನಾನೇನು. ನನ್ನ ಗಂಡ ಹೇಳಿದ್ರೆ ಅಷ್ಟೇ. ನನ್ನ ಗಂಡ ಹೇಳಿದ್ರೆ ಮಾತ್ರ ಹೋಗೋದು. ನಾನೇನು ಸುಮ್ಮನೆ ಹೋಗಲ್ಲ. ನಾನು ಯಾಕೆ ಹೋಗೋಣ? ನೀನು ಹೇಳ್ದಕ್ಕೆ ಹೋದ್ರೆ ಆಯ್ತಲ್ಲ. ನೀನು ಯಾರು ನನಗೆ ಹೇಳಕ್ಕೆ ಅಷ್ಟಕ್ಕೂ? ನಿನ್ನ ಬಟ್ಟೆ ಒಗ್ಯಕ್ಕೆ ನನಗೆ ಯಾಕೆ? ಮದುವೆ ಆಗೈತೆ ನಿನಗೆ. ಮದುವೆ ಆಗಿ ಹೆಂಡ್ತಿ ಇದ್ದಾಳೆ. ಅವಕ್ಕ ಇದ್ದು ಕೊಟ್ಟು ನಾನು ಯಾಕೆ ಒಗಿಬೇಕು? ನಾನು ಒಗ್ಯೋದಿಲ್ಲಪ್ಪ. ನಾನಂತೂ ಒಗ್ಯಲ್ಲ. ನೀನು ಏನಾದರೂ ಮಾಡ್ಕೆ ಅಷ್ಟೇನೆ. ಅವಕ್ಕ ತವ್ರ ಮನೆಗೆ ಹೋಗ್ಯಾಳೆ ಅಂತೇಳಿ ನಾನೆಲ್ಲ ಒಗ್ಯಕ್ಕಾಗಲ್ಲ. ಕರ್ಕೊಂಬಂದು ನಿನ್ನ ಹೆಂಡ್ತಿ ನೀನು ಒಗಿಸ್ಕೊ ಅಷ್ಟೇನೆ. ನಾನು ನಿನ್ನ ಏನೂ ಹೇಳಕ್ಕಂತೂ ಆಗಲ್ಲ. ಇಲ್ಲೋಡು, ನೀನು ಹೆಚ್ಚಂಗೆ ಮಾತಾಡಿದಿ ಅಂದ್ರೆ ನೋಡು, ಬಾ ಒಗ್ದಾಕ, ಬಾ ಒಗ್ದಾಕ, ಬರೀ ಒಗ್ದಾಕ ಬಾ. ಏನು ಅವಳು ಇವಳು ಅಂತ ಕೇಳ್ತೀಯ? ನಾನೇ ನಿನ್ನ ಹೆಂಡ್ತಿ ಅಲ್ಲ. ನಾನು ಒಗ್ದಾಕಲ್ಲ. ಅದೇನು ಮಾಡ್ತೀಯ ಮಾಡ್ಕೆ ಹೋಗು. ನಾನು ಒಗ್ದಾಕಲ್ಲ. ನನ್ಯಾಕೆ ಒದಿತಾ ಇದೆಯಾ? ಬಿಡು ನೋಡು. ಬರಲಿ ತಡಿ, ನನ್ನ ಗಂಡ ಹೇಳ್ತೀನಿ. ನಾನು ಹೇಳ್ಬಾರ್ದು ಅನ್ನಂಗಿಲ್ಲ. ನಿಂಗೆ ಯಾಕೋ ಜಾಸ್ತಿ ಆಗ್ತೈತೆ. ಒದಿಬೇಡ ನೋಡಿ, ಹೇಳಿರ್ತೀನಿ. ಬಾಬಾ ಒದಿಬೇಡ್ರಿ. ನಾನು ಒಳ್ಳೆ ಮಾತನಾಗ ಹೇಳಿರ್ತೀನಿ. ನಿನ್ನ ಹೆಂಡ್ತಿದ್ದಾಳೆ, ಕರ್ಕೊಂಬಂದು ಕೆಲಸ ಮಾಡಿಸ್ಕೆ ಅಂತ ಹೇಳಿ ನಾನು ಹೇಳಿದ್ದು. ಅದು ಬಿಟ್ಬಿಟ್ಟು ನನ್ನ ಹೊಡಿ ಅಂತ ಹೇಳಿ ನಾನು ಹೇಳಿಲ್ಲ. ನಿನ್ನ ಹೆಂಡ್ತಿ ಇದ್ದಾಳೆ, ಕರ್ಕೊಂಬ. ನನ್ನೇನು ಕೇಳೋ ಅಂಥದ್ದಲ್ಲ ನೀನು. ನಾನೇ ನಿನ್ನ ಹೆಂಡ್ತಿ ಅಲ್ಲ, ನನ್ನ ಕೇಳೋ ಅಂಥದ್ದೇನಿಲ್ಲ ನೀನು. ಏಯ್, ಈ ಮನೆಯಾಗಿದ್ದ ಮೇಲೆ ಹೇಳ್ದಂಗೆ ಕೇಳಬೇಕಷ್ಟೇನೆ. ಇವಾಗ ಏನನ ಅವಳಿಲ್ಲ, ಊರಿಗೆ ಹೋಗಿ ಹೇಳಿ ಒಗ್ದಾಕು ಮುಂಬಾಕಿಕ್ರಿ ಅಂತ ಹೇಳಿ ಕೇಳೋದು ತಪ್ಪೆ? ಈ ಮನೆಯಾಗ ಹಂಗಾದ್ರೆ ಕೇಳಬಾರ್ದೆ. ಯಾರಿರ್ತಾರ ಅವ್ರನ್ನ ಹೆಣ್ಮಕ್ಳನ್ನ ಕೇಳ್ತಾರೆ, ಬಟ್ಟೆ ಒಗ್ದಾಕ್ರಿ ಅಂತ ಹೇಳಿ. ಅದು ಬಿಟ್ಬಿಟ್ಟು ನೀನು ಮಾಡಲ್ಲ ಅಂತ ಹೇಳಿ ಇಷ್ಟೊಂದು ನೀನು ಅವಾಜ್ ಹಾಕಿದ್ರೆ ಇಷ್ಟೊಂದು ಅವಾಜ್ ಆಗ್ತಾ ಇದೆಯಾ ನೀನು? ನೀನೆಲ್ಲ ಇದ್ದಲ್ಲ, ನಿನ್ನ ಮದುವೆ ಆಗರೆ ಇರಲಿಲ್ಲ, ನನ್ನ ತಮ್ಮ ಮದುವೆ ಮಾಡ್ಕೊಂಬ್ಲಿಲ್ಲ ಅಂದಿದ್ರೆ. ಅದನ್ನೆಲ್ಲ ಮಾತಾಡಬೇಡ್ರಿ ಬಾವ ನೀವು. ಎಷ್ಟು ಮಾತಾಡಬೇಕೋ ಅಷ್ಟು ಮಾತಾಡ್ರಿ. ಸುಮ್ಮನೆ ನೀವು ನನಗೆ ರೇಗಿಸ್ಬೇಡ್ರಿ. ನೋಡು, ನೀವೇನು ಹೇಳಿದ್ರು ಇಷ್ಟೇ. ನಾನಂತೂ ನಿಮ್ಮ ಬಟ್ಟೆ ಒಗ್ಯಲ್ಲ, ನಾನಂತೂ ಊಟಕ್ಕಿಡಲ್ಲ. ನಾನು ಯಾಕೆ ಇಕ್ಬೇಕು? ನಾನು ಇಕ್ಕೋದಿಲ್ಲ. ಅದೇನು ಮಾಡ್ಕೊಂತೀರಿ ಮಾಡ್ರಿ. ಒದಿಬೇಡ್ರಿ ನೋಡಿ, ಹೇಳಿರ್ತೀನಿ. ಸುಮ್ಮನಿರು. ಅದ್ಯಾಕೆ ಹೊಡಿತಾ ಇದೆಯಾ ಇಟ್ಕೊಂಡವಳನ್ನ? ಒದಿಬೇಡ, ಸುಮ್ಮನಿರು. ಅದ್ಯಾಕೆ ಒದಿತಾ ಇದೆಯಾ? ನೋಡಿ ಚಿಕ್ಕಮ್ಮ, ನಾನು ಮಾತಾಡ್ಸಿದ್ರೆ ಹೆಂಗೆ ಸಿಟ್ಟಾಗ್ತಾಳೆ. ಏನು ಮನೆಗಳನ್ನ ಕಿರ್ದಳೆ ಯಾರನ್ನು ಕೇಳ್ತಾರೆ ಚಿಕ್ಕಮ್ಮ? ಏಯ್, ಯಾಕೋ ಕೆಂಪಿನ ಹೊಡಿತಾ ಇದೆಯಾ ನೀನು? ಯಾಕೆ ಹೊಡಿತಾ ಇದೆಯಾ ಕೆಂಪಿನ? ನೋಡು ಮಾವ, ಹಿಡ್ಕೊಂಡು ಹೊಡಿತಾ ಇರೋದ ನಾನು ಬಟ್ಟೆ ಒಗೆಯೋದಿಲ್ಲ ಅಂತೇಳಿ ಹೇಳ್ತಾ ಇದ್ದೀನಿ. ಅದಕ್ಕೇ ನೀನು ಒಗಿಬೇಕು ನನ್ನ ಬಟ್ಟೆನ, ನಾನು ನೋಡ್ಕೋಬೇಕು ಅಂತಂದ್ರೆ ಏನು ತಿರ್ಬೇಕಾದ್ರೆ ನಾನು ಯಾಕೆ ನೋಡ್ಕೊಂಬನ? ನಾನು ಯಾಕೆ ಬಟ್ಟೆ ಒಗ್ಯನ? ದೇವು, ನಿನ್ಗೇನು ಬುದ್ಧಿ ಐತೋ ಅಂಬನ ಇಲ್ಲ ಅಂಬನ? ಯಾಕೆ ಹೊಡಿತಾ ಇದೆಯೋ ಕೆಂಪಿನ? ಯಾಕೆ ಹೊಡಿತಾ ಇದೆಯಾ? ಅಪ್ಪ ನೋಡಪ್ಪ, ನನ್ನ ಬಟ್ಟೆ ತೊಳೆದಿಲ್ಲ, ಒಗ್ದಿಲ್ಲ. ಅದಕ್ಕೇನೆ ನನ್ನ ಬಟ್ಟೆ ಯಾಕೆ ಒಗ್ದಿಲ್ಲ ಅಂದ್ರೆ ನಿನ್ನ ಹೆಂಡ್ತಿನ ಕರ್ಕೊಂಬಂದು ಒಗಿಸ್ಕೆ ಅಂತ ಹೇಳ್ತಾ ಇದ್ದಾಳೆ. ಮತ್ತು ಅವಳು ಸರಿಯಾಗಿ ಹೇಳಿದ್ಲು. ಅವಳು ಸರಿಯಾಗಿ ಮಾತಾಡ್ತಾ ಇದ್ದಾಳೆ ಕಣೋ. ಯಾರೇ ಆಗಲಿ ನಿನ್ನ ಹೆಂಡ್ತಿ ಆಗಿದ್ರು ಮಾಡ್ತಾ ಇರಲಿಲ್ಲ. ಸುಮ್ಮನೆ ಅವಳನ್ನ ಅಷ್ಟು ಕೇಳಾಗ ನೋಡಬೇಡ ನೀನು. ಅಷ್ಟೇ ಕಣೋ. ಇಲ್ಲೋಡು, ನಾನು ಹೇಳ್ತಾ ಇರೋದು ಅದೇ, ಕೆಂಪಮ್ಮ ಹೇಳ್ತಾ ಇರೋದು ಅದೇ. ಯಾರೂ ಮಾಡಲ್ಲ. ಸರಿನಿ, ಹೋಗಿ ಕರ್ಕೊಂಬರೋಣ ಬಾ, ಹೋಗೋಣ. ಅವರು ನೀನು ಬಂದರೆ ಅಂತ ಕಳಿಸೋದು. ಬಾ ಹೋಗೋಣ. ಅವರು ಎಲ್ಲ ನಿನ್ಗೆ ಬಂದರೆ ಕಳಿಸ್ತಾರೆ. ಹೋಗ್ಬಿಟ್ಟು ಮಾತಾಡಿಸ್ಕೊಂಡು ಅದೇನು ಮಾತಾಡ್ಕೊಂಡು ಕರ್ಕೊಂಬರೋಣ ಬಾ. ನಾನು ಯಾಕೆ ಬರೋಣಪ್ಪ? ನಾನೇನು ಮನೆ ಅಳಿಯ ಅಲ್ಲ, ನನಗೇನು ಮರ್ಯಾದೆ ಇಲ್ಲ. ಗೌರ್ಮೆಂಟ್ ಕೆಲಸದಾಗ ಇದ್ದಾನಲ್ಲ ಅವ್ರನ್ನ ಅಳಿಯ, ಅವನದೇ ಎಲ್ಲ ನಡೆಯೋದು. ಮನೆ ಜವಾಬ್ದಾರಿ ಎಲ್ಲ ಅವನದೇನೆ, ನಂದೇನು ನಡೆಯೋದಿಲ್ಲ ಅಲ್ಲಿ. ನಾನು ಯಾಕೆ ಬರೋಣ? ನಾನು ಅವ್ರ ಮನೆಗೆ ಬರೋಲ್ಲ. ನೀನು ಬರಲಿಲ್ಲ ಅಂತಂದರೆ ಅವರು ಕಳಿಸೋದಿಲ್ಲ ಅಷ್ಟೇನೆ. ನಾನು ಅಲ್ಲೇ ಹೋಗಿದ್ದೀನಿ, ಕರೆದಿದ್ದೀನಿ. ನೀನು ಬರೋವರೆಗೂ ಅವ್ರು ಕಳಿಸಲ್ವಂತೆ. ಗಂಡಾದ ನಾನು ಬರಲಿ ಆಮೇಲೆ ಕಳಿಸ್ತೀವಿ ಅಂತ ಹೇಳ್ತಾ ಇದ್ದಾರೆ. ನಾನು ಓದೆ ಏನು ಮಾಡೋಕ್ಕಾಗತ್ತ ಮಲಸ್ಮಕ್ಕ? ಕಳ್ಸಮ್ಮ ಮಗಳನ್ನ ಅಂತಂದೆ. ಇಲ್ಲ ಕಣಣ್ಣ ಕಳಿಸಲ್ಲ, ಬರಲಿ ಅವನು ಅಂತ ಹೇಳ್ತು. ಅದಕ್ಕೇನೆ ಬಾ ಹೋಗೋಣ. ಹೋಗಿ ಮಾತಾಡ್ಕೊಂಡು ಕರ್ಕೊಂಬರೋಣ ಬಾರಪ್ಪ. ಕರ್ಕೊಂಬರ್ಬೇಕು ಮಾತಾಡ್ಕೊಂಡು. ನನ್ನ ಮೇಲೆ ಜೋರು ಮಾಡಿದ್ರೆ ನಾನು ಕೇಳಲ್ಲ. ಮನೆಯಾಗಿರೋರ ಮೇಲೆ ಮತ್ತೆ ಕೇಳೋದು? ಸುಮ್ಮನೆ ಇರಬೇಕು. ಅಪ್ಪ, ನಾನೇನು ಅವಳನ್ನ ಹೋಗು ಅಂತ ಹೇಳಿಲ್ಲ. ಅವಳಾಗಿ ಅವಳು ಹೋಗಿದ್ದಾಳೆ, ಅವಳಾಗಿ ಅವಳು ಬರಬೇಕಷ್ಟೆ. ನಾನಂತೂ ಬರೋಲ್ಲ ಕಣಪ್ಪ. ಬರೋದಿಲ್ಲ ಅಂದರೆ ಬರೋದಿಲ್ಲ. ನಾನು ಒಳ್ಳೆ ಮಾತಲ್ಲಿ ಹೇಳ್ತಾ ಇದ್ದೆ. ನಾನಂತೂ ಕರೆಯೋಕ್ಕೆ ಬರೋದಿಲ್ಲ, ಅವ್ರ ಮನೆಗೆ ಹೋಗೋದಿಲ್ಲ. ನಾನು ಗೌರ್ಮೆಂಟ್ ಕೆಲಸ ಅಳಿಯ ಇರಬೇಕಾದ್ರೆ, ಗೌರ್ಮೆಂಟ್ ಕೆಲಸ ತಗೊಂಡಿರೋನು ಇರಬೇಕಾದ್ರೆ ನಾನು ಯಾವ ಲೆಕ್ಕ ಮನೆಗೆ? ಅವನು ದೊಡ್ಡ ಅಳಿಯ, ಅವನಿಗೆ ಮರ್ಯಾದೆ ಜಾಸ್ತಿ. ಯಾಕಂದರೆ ಮಗಳು ಅಳಿಯ ಆ ಮನೆಯಾಗೆ ಇದ್ದಾರಲ್ಲ, ಅದಕ್ಕೆ
ನಾನೇನು ಅವಳಿಗೆ ಹೇಳಿಲ್ಲ, ಅವಳಾಗಿ ಅವಳು ಹೋಗವಳೆ, ಅವಳಾಗಿ ಅವಳು ಬತ್ತಾಳೆ. ಅಲ್ಲೇವರೆಗೂ ನಾನಂತೂ ಹೋಗಲ್ಲ ಕಣಪ್ಪ, ಅಷ್ಟೇ. ನಾನು ಇರೋದು ಹೇಳ್ತೀನಿ, ಗೌರ್ಮೆಂಟ್ ಸಂಬಳ ತಮ್ಮ ಅಳಿಯೋಗೆ ಮರ್ಯಾದೆ ಐತೆ, ನನಗೆ ಮರ್ಯಾದೆ ಇಲ್ಲ. ನೀನು ಹಂಗೆ ಅನ್ಕೊಂಬದೆ ಕಣ, ಸುಮ್ಮನಿರಲ್ಲ, ಹಂಗೆ ಯಾಕೆ ಅನ್ಕೊಂತೀಯ? ನಿನ್ನ ಪಾಡಿಗೆ ನೀನು ಸುಮ್ಮನೆ ಚೆನ್ನಾಗಿರೋದು ಕಲಿ ಅಷ್ಟೇನೆ. ಸುಮ್ಮನೆ ಯಾಕೆ ಇಲ್ಲದೆಲ್ಲ ಅವತಾರಗಳು ಮಾಡ್ತೀಯ? ನಿನ್ನ ಪಾಡಿಗೆ ನೀನು ಸುಮ್ಮನೆ ಚೆನ್ನಾಗಿದ್ಕೊಂಡು ಹೋಗೋದು ಕಲಿಯಲ್ಲ. ಅವ್ರೇನು ಅಂಥವೆಲ್ಲ ಏನು ಮಾತಾಡಲ್ಲ. ಏನೋ ಅವರಲ್ಲೇ ಇದ್ದಾರೆ, ಬಿಡತ್ತ ಇಲ್ಲೇ ಒಟ್ಟು ಕೆಲಸ ಹತ್ರ ಆಗುತ್ತೆ ಅಂತೇಳಿ ಇಲ್ಲೇ ಇದ್ದಾರೆ. ಕೆಲಸ ಗೌರ್ಮೆಂಟ್ ಕೆಲಸ ಹತ್ರ ಆಗುತ್ತೆ ಬಿಡು, ಇಲ್ಲಿಂದನೇ ಓಡಾಡೋಣ ಅಂತೇಳಿ ಇಲ್ಲೇ ಇದ್ದಾರೆ. ಅದಕ್ಕೆಲ್ಲ ನಿನ್ನ ಪಾಪ ಸೊಣಿ ಮಾಡ್ಕೊಂಡು ಇಂಥವೆಲ್ಲ ಮಾಡ್ಕೊಂಡಿದ್ರೆ ಹೆಂಗಾಗುತ್ತೆ? ನೀನು ಸುಮ್ಮನೆ ಹೋಗಿ ಕರ್ಕೊಂಬರೋನು ಬಾರಲ್ಲ, ಹೋಗೋಣ, ಕರ್ಕೊಂಬರೋನು ಬಾರು. ನಾನಂತೂ ಬರೋಲ್ಲ, ದೇವಸ್ಥಾನ ಇರ್ತಾಳೆ ಇರಲಿ. ನಾನು ಕರ್ಕೊಬರಕ್ಕೆ ಬರೋದೇ ಇಲ್ಲ ಅಷ್ಟೇ. ನಾನು ಇರೋದು ಹೇಳ್ತಾ ಇದ್ದೀನಿ, ಬರೋಂಗಿದ್ರೆ ಬರಲಿಲ್ಲ ಅಂದ್ರೆ ಹೋಗ್ತಾ ಇರಲಿಲ್ಲ ಅಷ್ಟೇ. ಏನು ಹುಡುಗ ನೋಡಿ, ಹುಡುಗ ಹೇಳಿರೋ ಒಂದು ಈಟನ ಕೇಳಂಗಿಲ್ಲ. ಬಾರಪ್ಪ ಹೋಗೋಣ ಅಂತಂದ್ರೆ ನೋಡಿ ಹೆಂಗೆ ಮಾತಾಡ್ತಾ ಇದ್ದಾನೆ, ಗೊತ್ತಾಗಲ್ವ ಒಂದು ಈಟ ನಾನು? ಇಲ್ಲ ಸುಮ್ಕಿರು, ಇವನಿಗೆ ಸರಿಯಾಗಿ ಬುದ್ಧಿ ಕಲಿಸ್ಬೇಕು. ಯಾರು ಹೇಳಿದ್ರು ಕೇಳಲ್ಲ, ಬಾ ಹೋಗಿ ಕರ್ಕೊಂಬರೋಣ ಅಂತ ನೀನು ಕರೆದ್ರು ಬರೋಲ್ಲ ಅಂತಾನಲ್ಲ ನೋಡಿ. ಎಷ್ಟ್ರ ಮಟ್ಟಿಗೆ ಇರಬೇಡ. ನಾನು ನೋಯ್ತೈತೆ ನೋಡ್ಮಮ್ಮ. ಅಯ್ಯೋ ದೇವ್ರ, ಬಟ್ಟೆ ಒಗ್ಯಲ್ಲ ನೀನು, ನಾನು ಹೇಳ್ದಂಗೆ ಕೇಳಲ್ಲ ಅಂತ. ನಾನು ಒಗ್ದಿಲ್ಲ, ಎಲ್ಲ ಹಂಗಿಕ್ಕಿ ನೀವು ಸುಮ್ಕಿರ, ಎಲ್ಲ ಹಂಗಿಕ್ಕಿ ಬುದ್ಧಿ ಕಲಿಸ್ಲೇ, ಮತ್ತೆ ಬುದ್ಧಿ ಕಲಿಸ್ದಾಗಿ ಮತ್ತೆ ಬುದ್ಧಿ ಬರೋದು. ನಾವೆಲ್ಲ ಮಾಡಿಕೊಟ್ರೆ ಅಷ್ಟೇನು. ನಮ್ಮ ಅಕ್ಕ ಹೇಳೋಗೈತಿ, ಕೆಂಪಿ ನೀನೇನಾದ್ರೂ ಬಟ್ಟೆ ಒಗ್ದಿದ್ಯಾ ಒಂಬಕ್ಕಿಕ್ಕಿದ್ಯಾ ಅಂದ್ರೆ ನೋಡಿ ಸರಿ ಹೋಗಲ್ಲ ಅಂತ ಹೇಳೈತವ ಅಕ್ಕ. ನಾನು ಅದಕ್ಕೆ ಇಲ್ಲ ಹೇಳಕ್ಕಂತ ಹೇಳಿದ್ದೀನಿ. ಕರೆದ್ರು ಬರಲ್ವಲ್ಲ. ಅವರು ಕಳಿಸಲ್ಲ ಅಂದ್ರೆ ಕಳಿಸಲ್ಲ ಅಂತಾರೆ ಅಷ್ಟೇ. ಕಳಿಸಲ್ಲ, ಏನು ಮಾಡಿದ್ರು ಕಳಿಸಲ್ಲ ಅಂತಾರೆ. ಇನ್ನು ನಮ್ಮ ಮಗ ನೋಡಿರೋ ಬರಲ್ಲ ಅಂತಾನೆ. ಏನು ಮಾಡ್ಬೇಕು ಏನೋ. ಅವ್ರೇನೋ ಗೌರ್ಮೆಂಟ್ ಕೆಲಸದಾಗಿರೋರು ಅಂತ ಅಲ್ಲಿ ಇದ್ದಾರೆ. ಅವ್ರು ಇರೋದಕ್ಕೆ ಇವ್ನು ಇದು ಮಾಡ್ಕೊಂಡ್ರೆ ಇವನೇನೋ ನಾನು ಆಗಿದ್ದೀನಿ, ನನಗೂ ಹೇಳಲ್ವ, ಕೇಳಲ್ಲ, ಯಾತು ಹೇಳಲ್ಲ, ಬರೀ ಅವ್ನಿಗೆ ಹೇಳ್ತಾರೆ ಗೌರ್ಮೆಂಟ್ ಕೆಲಸದಾಗ ಇದ್ದಾನೆ ಅಂತೇಳಿ ಅವ್ನಿಗೆ ಬೆಲೆ ಕೊಡ್ತಾರೆ ಅಂತ ಇವನು ತಿಳ್ಕೊಂತಾನೆ. ಬೇಡಪ್ಪ ಬೇಡ. ಅವ್ರು ನೋಡಿದ್ರೆ ಕಳಿಸಲ್ಲ ಅಂತಾರೆ, ಹೋಗತ್ತ. ಯಾವ್ದು ಕೇಳ್ಬೇಕು ಯಾವ್ದು ಬಿಡ್ಬೇಕು ಮಂಗಾಗುತ್ತಪ್ಪ. ಹೇಳು. ಸುಮ್ಮನೆ ಚೆನ್ನಾಗಿದ್ರೆ ಯಾವುದು ಇರಲ್ಲ, ಇರುತ್ತೆ ಹೋಗ್ಲಿಲ್ಲ ಅಂದ್ರೆ ಯಾವುದು ಇರ್ತಿಲ್ಲ, ಸುಮ್ಮನೆ ಇಲ್ಲೇ ಇರ್ಬೋದಾಗಿತ್ತು. ಅವಳು ಇರಲ್ಲ ಅಂತೇಳಿ ಬೇಜಾರು ಮಾಡ್ಕೊಂಡು ಅದೇ ಹೋಗ್ಯಾಳು. ಅವಳು ಎಷ್ಟು ಹೇಳಿದ್ಲು, ಒಳ್ಳೆ ಮಾತನಾಗೆ ಕೇಳಲಿಲ್ಲ. ಒಳ್ಳೆ ಮಾತನಾಗೆ ಎಷ್ಟು ಹೇಳಿ ದಾರಿ ತಗೊಂಬಕ್ಕೋದ್ರು ಕೇಳಲಿಲ್ಲ. ಇನ್ನೇನು ಮಾಡ್ತಾರೆ ಹೇಳು. ಬಿಡು, ಇವಾಗ ಯಾಕಂತ ಒಂದೆರಡು ದಿನ ಅವನಿಗೆ ಗೊತ್ತಾಗುತ್ತೆ, ದೇವಸ್ಥಾನ ಇರ್ತಾನೆ, ಕರ್ಕೊಂಬರ್ದಂಗೆ ಗೊತ್ತಾಗುತ್ತೆ. ಅದೇ ಕೆಂಪಿ ಬಟ್ಟೆ ಹೋಗ್ಯಲ್ಲ, ಒಂಬಕ್ಕೂ ಇಕ್ಕಲ್ಲ, ನಾವು ಇಕ್ಕಲ್ಲ ನಾನು. ಸುಮ್ಕಿರು, ಹಂಗಯ್ಯ ಅಂದರೆ ಮತ್ತೆ ಅವನಿಗೆ ಬುದ್ಧಿ ಬರೋದು. ಇವಳನ್ನೇ ಹಿಡ್ಕೊಂಡು ಹೋಯ್ತಾನಲ್ಲ, ಏನಿಲ್ಲ, ವೇದಕ್ಕೆ ಗೊತ್ತಾಗ್ಬಿಟ್ರೆ ಸರಿಯಾಗಿ ಬೈದು ಬಿಡ್ತಾನೆ. ಅವ್ನು ಒಳ್ಳೆನಲ್ಲ. ಸುಮ್ಕಿರು, ಹೇಳ್ಬೇಡ ಅವನಿಗೆ. ಇಲ್ಲ ಅತ್ತೆ, ನಾನೇನು ಹೇಳಕ್ಕೆ ಹೋಗಿಲ್ಲ. ಮತ್ತು ಅವರಿಬ್ಬರು ಗುದ್ದಾಡ್ತಾರೆ, ಅಣ್ಣ ತಮ್ಮಗಳಿಬ್ರು ಅಂತೇಳಿ ನಾನೇನು ಹೇಳಕ್ಕೆ ಹೋಗಿಲ್ಲ. ಮತ್ತು ಅಣ್ಣ ತಮ್ಮಗಳು ಗುದ್ದಾಡ್ಕೊಂಬೋದು ಒಟ್ಟು ಸಮಾಸಲ್ಲ ಯಾಕೆ ಬೇಕು ಅಂತೇಳಿ ಅದಕ್ಕೆ ನಾನು ಏನು ಹೇಳಕ್ಕೆ ಹೋಗಿಲ್ಲ ಅವ್ರ ಕುಟೆ. ನೋಡಿದ್ರಲ್ಲ ವೀಕ್ಷಕರೇ, ನಮ್ಮ ಭಾವ ನನ್ನ ಹಿಡ್ಕೊಂಡು ಹೊಡಿತಾ ಐತಿ. ಅಕ್ಕನ ಕರ್ಕೊಬರಕ್ಕೆ ಮಾತ್ರ ಹೋಗಲ್ವಂತೆ. ನನ್ನ ನೀನು ಊಟಕ್ಕೆ ಇಡಲ್ಲ, ನನ್ನ ಬಟ್ಟೆ ಒಗ್ದಾಕಿಲ್ಲ ಅಂತೇಳಿ ಒಯ್ತೈತೆ ಹಿಡ್ಕೊಂಡು. ಏನು ಹೇಳಿದ್ರು ಇಷ್ಟೇ, ನಾನೇನೇನು ತಲೆ ಕೆಡಿಸ್ಕೊಂಬಕ್ಕೆ ಹೋಗಲ್ಲ. ನಾನೇನು ವೇದವ್ರಿಗೆ ಏನು ಹೇಳಕ್ಕೆ ಹೋಗಿಲ್ಲ. ಮತ್ತು ಯಾಕೆ ಬೇಕು ಅವರು ಮತ್ತೆ ದೊಡ್ಡದಾಗಿ ಜಗಳ ಮಾಡೋದು, ಇಬ್ಬರು ದೊಡ್ಡದಾಗಿ ಜಗಳ ಮಾಡ್ಕೊಂಬೋದು ಯಾಕೆ ಬೇಕು ಅಂತೇಳಿ ಏನು ಹೇಳಕ್ಕೆ ಹೋಗಿಲ್ಲ. ನೋಡ್ತಾ ಇರಿ, ನೀನೇನಾಗ್ಬೋದು ಅಂತ ಮುಂದಿನ ಭಾಗದಲ್ಲಿ ನೋಡ್ತಾ ಇರಿ. ಹಾಗೆ ವಿಡಿಯೋ ಬಗ್ಗೆ ನಿಮ್ಮ ಅಭಿಪ್ರಾಯನ ಕಮೆಂಟ್ ಮಾಡಿರಿ. ಹಾಗೆ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ. ಇನ್ನು ನಮ್ಮ ಚಾನಲ್ನಾರ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ತಪ್ಪದೆ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಓಕೆ ವೀಕ್ಷಕರೇ, ಧನ್ಯವಾದಗಳು.